ಹಾಯ್, ಹೌ ಆರ್ ಯು? ಹೆಂಗಿದ್ರಿ ಮಿಸ್ಟರ್ ಅಜಯ್? ಐ ಹೋಪ್ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಮಗು, ನಿಮ್ ಫ್ಯಾಮಿಲಿ, ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಸೊ ಆಲ್ ದ ವೆರಿ ಬೆಸ್ಟ್. ಯುದ್ಧ ಕಾಂಡ, ನನಗೆ ಆ ಟೈಟ್ಲು ಯುದ್ಧ ಕಾಂಡ ಅಂದ ತಕ್ಷಣ ನೆನಪು ಬರೋದೇ ರವಿ ಸರ್ ಈಸ್ ಲೆಜೆಂಡ್. ಅಂಡ್ ಆ ಟೈಟಲ್ ಇಟ್ಕೊಂಡು ನೀವು ಸಿನಿಮಾ ಮಾಡಿದಿರಿ, ನಿಜವಾಗ್ಲೂ ಸೂಪರ್ ಫ್ಯಾಂಟಾಸ್ಟಿಕ್. ಯಾಕಂದ್ರೆ ಒಂದು ಹಿಟ್ ಸಿನಿಮಾ ಟೈಟಲ್ ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟಕರವಾದ ಕೆಲಸ. ಅದರಲ್ಲೂ ನಿಮ್ದೇ ಬ್ಯಾನರ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದಿರಾ. ಐ ಹೋಪ್ ಬಿಗ್ಗೆಸ್ಟ್ ಹಿಟ್ ಆಗುತ್ತೆ ಈ ಸಿನಿಮಾ ನಿಮ್ಮ ಕೆರಿಯರ್ ಅಲ್ಲಿ. ಎಕ್ಸ್ಕ್ಯೂಸ್ ಮಿಗೆ ನಾನು ಬಿಗ್ಗೆಸ್ಟ್ ಮಾಡ್ಕೊತೀನಿ. ನಿನ್ ಬಗ್ಗೆ ಬೇಸಿಕಲಿ ಏನ್ ಹೇಳಿದ್ರು ಕಮ್ಮಿನೇ. ಸೊ ತುಂಬಾ ಸ್ಟ್ರಗಲ್ ಮಾಡಿ, ತುಂಬಾ ಫೈಟ್ ಮಾಡಿ ಇಂಡಸ್ಟ್ರಿಯಲ್ಲಿ ಒಬ್ಬ ಹೀರೋ ಆಗಿ ನಿಂತಿದ್ದೀರಿ. ಒಳ್ಳೆ ಕಲಾವಿದ ಅಂಡ್ ಒಳ್ಳೆ ಡೌನ್ ಟು ಅರ್ತ್, ಒಳ್ಳೆ ಹ್ಯೂಮನ್ ಬೀಯಿಂಗ್. ಸೊ ನಾನು ಎಕ್ಸ್ಕ್ಯೂಸ್ ಮಿಲ್ ನಾನು ನಿಮ್ಮನ್ನ ಹೆಂಗ್ ನೋಡಿದ್ನೋ, ಫಸ್ಟ್ ಟೈಮ್ ತ್ರಿಭುವನ್ ಥಿಯೇಟರ್ ಹಿಂದೆಗಡೆ ಮೀಟ್ ಮಾಡಿದ್ದು. ಐ ಥಿಂಕ್ ನಿಮ್ಗೆ ಜ್ಞಾಪಕ ಇರಬೇಕು. ಕಟ್ಟನ್ ಚಾಯ್, ಮಲಯಾಳಿ ಕಟ್ಟನ್ ಚಾಯ್ ಕುಡಿತಾ ನಿಮ್ಮನ್ನ ಮೀಟ್ ಮಾಡಿದೆ ಫಸ್ಟ್ ಟೈಮ್ ನೋಡಿದ ತಕ್ಷಣ ಯಾರಪ್ಪ ಇದು ಒಳ್ಳೆ ಫಿಗರ್, ಋತಿಕ್ ರೋಷನ್ ಇದ್ದಂಗಿದ್ದಾನೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ ಅವಾಗ್ಲೇ ನನ್ನ ಮೈಂಡ್ ಬಂದಿದ್ದು. ಅವಾಗ ಒಬ್ಬ ಗಾಂಧಿನಗರದ ತ್ರಿಭುವನ್ ಥಿಯೇಟರ್ ಹಿಂಭಾಗ ಕಟ್ಟನ್ ಚಾಯ್ ಕುಡ್ಕೊಂಡು ಗಾಂಧಿನಗರದಲ್ಲಿ ಹುಟ್ಟಿದ ಒಬ್ಬ ಹೀರೋ, ಎಕ್ಸ್ಕ್ಯೂಸ್ ಮಿ ಹೀರೋ, ಇವತ್ತು ಯುದ್ಧ ಕಾಂಡದವರೆಗೂ ಬಂದಿದ್ದಾರೆ. ಸೊ ಯುದ್ಧ ಕಾಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಗಾಡ್ ಬ್ಲೆಸ್ ಯು. ದೇವ್ರು ಒಳ್ಳೇದ್ ಮಾಡ್ಲಿ ಅಂಡ್ ಯಾವಾಗ್ಲೂ ಸದಾ ನಿಮ್ ಒಟ್ಟಿರ್ತೀವಿ. ಥ್ಯಾಂಕ್ ಯು ಮಗನೆ, ಗಾಡ್ ಬ್ಲೆಸ್ ಯು ಕಂದ. ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು, ಸೋ ಸ್ವೀಟ್, ಥ್ಯಾಂಕ್ ಯು. ನಾನು ಇಂಡಸ್ಟ್ರಿಯಲ್ಲಿ ಯಾರಿಗಾದರೂ ಒಬ್ರಿಗೆ ಕಾಲಿಗೆ ಬೀಳ್ತೀನಿ ಅಂದರೆ ಅದು ಓನ್ಲಿ ಪ್ರೇಮ್ ಸರ್ ಮಾತ್ರ. ಬಿಕಾಸ್ ಅಂದರೆ ಬರ್ತ್ ಕೊಟ್ಟವ್ರು, ಜನ್ಮ ಕೊಟ್ಟವ್ರಲ್ವಾ. ಬಟ್ ಅಂದರೆ ತುಂಬ ಮುಜುಗರ ಆಯ್ತು ಅವ್ರು ನಿಮ್ಮನ್ನ ಅಂತ ಹೇಳ್ತಾರೆ. ನಾನು ಯಾವತ್ತೂ ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರು ಯಾವಾಗಲೂ ಮಗನೇ ಕಂದ ಅಂತಲೇ ಕರೆಯೋದು, ಲಾಸ್ಟಿಗೆ ಹೇಳಿರೋ ಥರನೇ. ಸೊ ಐ ಥಿಂಕ್ ಹಿ ವಾಸ್ ವೆರಿ ಫಾರ್ಮಲ್, ಬಟ್ ನಮ್ಮ ಸಂಬಂಧ ಬೇರೆ ಥರನೇ ಇದೆ. ತುಂಬ ಅಂದರೆ ತುಂಬ ಪ್ರೀತಿ. ಅವ್ರ ವಾಯ್ಸ್ ಮೆಸೇಜಸ್ಸು ಕಳಿಸ್ತಿರ್ತಾರೆ, ಯಾವಾಗಲೂ ವಿಶ್ ಮಾಡ್ತಿರ್ತಾರೆ. ಸೊ ಹಿ ಈಸ್ ಆಲ್ವೇಸ್ ದೇರ್. ಸೊ ಅಂದರೆ ಸಿನಿಮಾ ನಮ್ಮನೆ ಮಾಡಬೇಕಂತಿಲ್ಲ, ಬಟ್ ಎಲ್ಲೋ ದೂರದಿಂದನೂ ಒಬ್ರಿಗೊಬ್ರು ನಾವು ಕಾಳಜಿ ವಹಿಸೋದು, ಆ ಪ್ರೀತಿ ರೆಸ್ಪೆಕ್ಟ್ ಇಟ್ಟಿರೋದು. ಸೊ ಥ್ಯಾಂಕ್ ಯು ಪ್ರೇಮ್ ಸರ್. ಅವರಿಗೂ ಹೇಳ್ತಿರ್ತೀನಿ, ನಾನು ಕೊನೆ ಉಸಿರಿರೋವರೆಗೂ ಅವ್ರಿಗೆ ಋಣಿಯಾಗಿರ್ತೀನಿ. ಅವ್ರು ಆ್ಯಕ್ಚುಲಿ ನಾನು ಅವ್ರು ಹೇಳಿರ್ತೀನಿ, ಸುಮಾರು ಸಲ ಹೇಳ್ತೀನಿ. ಅವ್ರು ಬೈತಾರೆ, ಬಟ್ ಸ್ಟಿಲ್ ಪದೇ ಅದನ್ನೇ ಹೇಳ್ತಿರ್ತೀನಿ, ನೀವು ನನಗೆ ಕೊಟ್ಟಂಥ ಭಿಕ್ಷೆ ಈ ಜೀವನ ಅಷ್ಟೇ. ಮನುಷ್ಯನಿಗೆ ಗ್ರ್ಯಾಟಿಟ್ಯೂಡ್ ಇದ್ದಾಗ ಅವ್ನ ಗ್ರಾಫ್ ಯಾವಾಗಲೂ ಅಪ್ಪೇ ಇರುತ್ತೆ ಅನ್ನೋದಕ್ಕೆ ಐ ಥಿಂಕ್ ಇಟ್ಸ್ ಸೊ ಹ್ಯೂಮನ್ಲಿ ನೇಚರ್. ನೀವು ತೋರಿಸ್ತಾ ಇರೋದು ಆ್ಯಕ್ಚುಲಿ ಇರಬೇಕು ಮನುಷ್ಯ ಗ್ರ್ಯಾಟಿಟ್ಯೂಡ್. ಬಟ್ ಇವತ್ತಿನ ದಿನ ಅನ್ಫಾರ್ಚುನೇಟ್ಲಿ ಎಷ್ಟೆಷ್ಟೋ ಜನ ಬೆಳೆದು ಬಂದ ಹಾದಿನ ಮರ್ತು ಹೋಗ್ಬಿಡ್ತಾರೆ, ರೈಟ್? ಬಟ್ ಸ್ಟಿಲ್ ಇವತ್ತಿಗೂ ನನ್ನ ಫಸ್ಟ್ ಸಿನಿಮಾ ಅಥವಾ ನನ್ನ ಫಸ್ಟ್ ಬ್ರೇಕ್ ಕೊಟ್ಟವ್ರಿಗೆ ನಾನು ಜೀವನ ಪರ್ಯಂತ ಋಣಿಯಾಗಿರ್ತೀನಿ ಅಂತ ನೀವು ಹೇಳ್ತಿದ್ದೀರಾ ಅಂದರೆ ದಟ್ ಆಲ್ಸೋ ಶೋಸ್ ನಿಮ್ಮ ಹಾರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ನೀವೆಷ್ಟು ಅವ್ರು ಹೇಳಿದ ಹಾಗೆ ಡೌನ್ ಟು ಅರ್ತ್ ಆಗೇ ಇದ್ದೀರಾ ಅಂತ. ಈಕ್ವಲಿ ಸಚ್ ಎ ವಂಡರ್ಫುಲ್ ಸೋಲ್. ಸೊ ಯುದ್ಧ ಕಾಂಡ ಬಗ್ಗೆ ಅವ್ರು ಮಾತಾಡ್ತಾ ರಾಮಾಯಣದ 5 ಕಾಂಡಗಳನ್ನ ಮುಗಿಸ್ಬಿಟ್ವಿ. 6ನೇ ಕಾಂಡ ಇಸ್ ಯುದ್ಧ ಕಾಂಡ. ಸೊ ಯುದ್ಧ ಕಾಂಡದಲ್ಲಿ ನಮಗೆ ಗೊತ್ತು, ರಾಮ ಮತ್ತು ರಾವಣನ ನಡುವಿನ ಯುದ್ಧ ನಡೆಯುತ್ತೆ. ಇಲ್ಲಿ ಯುದ್ಧ ಕಾಂಡ 2 ರಿಲೀಸ್ ಆಗಿದೆ ಸ್ಯಾಂಡಲ್ವುಡ್ನಲ್ಲಿ. ತುಂಬ ಚೆನ್ನಾಗಿದೆ, ಯುದ್ಧ ನಡೀತಿದೆ ಟಿಕೆಟ್ಸ್ಗೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಅಜಯ್ ಅವರೇ ಸಿನಿಮಾ. ಎಷ್ಟೇ ನಾವು ಗಟ್ಟಿ ಮನಸ್ಸು ಮಾಡಿಕೊಂಡ್ರು ಅಳಬಾರ್ದು, ದಿಸ್ ಇಸ್ ಜಸ್ಟ್ ಎ ಸಿನಿಮಾ ಅಂತ ಅಂದ್ಕೊಂಡ್ರು ಆಗಲ್ಲ. ಯಾಕಂದರೆ ಇವಾಗ ಸಮಾಜದಲ್ಲಿ ನಮ್ಮ ಸುತ್ತಲೂ ಸಾಕಷ್ಟು ಇಂಥ ಕೇಸಸ್ ನೋಡ್ತಾ ಇದ್ದೀವಿ ನಾವು. ಚೈಲ್ಡ್ ಅಬ್ಯೂಸ್ ಇರಬಹುದು, ರೇಪ್ ಇರಬಹುದು, ಮರ್ಡರ್ ಇರಬಹುದು. ಪ್ರತಿ ಸಲ ಪ್ರತಿಯೊಬ್ಬರ ಹೃದಯ ಮಿಡಿಯೋ ಹಾಗೆ ನಮ್ಮ ಹೃದಯ ಮಿಡಿಯುತ್ತೆ ಅನ್ಬಹುದಾ ನನಗೆ ಗೊತ್ತಿಲ್ಲ. ಯಾಕಂದರೆ ಆ್ಯಸ್ ಅ ಮದರ್, ಆ್ಯಸ್ ಅ ಫಾದರ್ ನಮ್ಮ ಹೃದಯ ಇನ್ನೂ ಜಾಸ್ತಿ ಮಿಡಿಯತ್ತಾ ಅಂತ. ಬಿಕಾಸ್ ನಾವು ಡಿಸ್ಕಸ್ ಮಾಡಿದ್ವಿ, ನಮಗೂ 6 ವರ್ಷದ ಮಕ್ಕಳಿರೋದು, ರೈಟ್? ಆ್ಯಂಡ್ ಸಿನಿಮಾದಲ್ಲಿ ನೀವು ತೋರಿಸಿರೋದು ಅದೇ ಏಜ್ ಗ್ರೂಪ್ನ ಹೆಣ್ಮಗಳಾಗಿರೋದ್ರಿಂದ ಆ್ಯಂಡ್ ಕೆಲವೊಂದು ಇನ್ಸಿಡೆಂಟ್ಸ್ ನಾವು ರಿಲೇಟ್ ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಮಕ್ಕಳ ಜೊತೆ, ಬೇಕೋ ಬೇಡವೋ. ಕಥೆ ಕೇಳಿದಾಗಿಂದ ಸಿನಿಮಾ ಮುಗಿಯೋವರೆಗೆ ನಿಮಗೆ ಸಾಕಷ್ಟು ಸಲ ಬ್ರೇಕ್ ಡೌನ್ ಆಗಿದೆ. ಪ್ರತಿ ಸಲ, ಸಾಕಷ್ಟು ಸಲ ಅಲ್ಲ, ಪ್ರತಿ ಸಲ, ಪ್ರತಿ ಹಂತದಲ್ಲೂ. ಸೊ ಸಿನಿಮಾದಲ್ಲಿ ಒಂದು ಅಂದರೆ ಸಾಕಷ್ಟು ಮೆಸೇಜ್ ಕೂಡ ಇದೆ. ಅಂದರೆ ನಾನು ಎಷ್ಟೇ ಮಕ್ಕಳಿಗೆ ಹೇಳಿದ್ರು, ನೋಡಿ ಯಾರಾದರೂ ಬಾಗಲ್ ತಟ್ಟಿದ್ರೆ ತೆಗಿಬೇಡ, ಅಥವಾ ಯಾರೋ ಏನೋ ಆಫರ್ ಮಾಡಿದ್ರೆ ತೊಗೋಬೇಡ, ಬಟ್ ಮಕ್ಕಳಿಗೆ ಅದು ರಿಜಿಸ್ಟರ್ ಆಗಿದ್ರೂ ಆ ಮೂಮೆಂಟಲ್ಲಿ ಐ ಥಿಂಕ್ ದೇ ವಿಲ್ ಫಾಲ್ ಫಾರ್ ಸಚ್ ಥಿಂಗ್ಸ್. ಇದನ್ನು ನಾವು ಮಕ್ಕಳಿಗೂ ತೋರಿಸಬಹುದಾಗಿರುವಂಥ ಸಿನಿಮಾ, ಸೇಯಿಂಗ್ ಹೀಗಾದರೆ ಏನಾಗುತ್ತೆ ನೋಡು. ರೀಸೆಂಟಾಗಿ ಹುಬ್ಬಳ್ಳಿ ಇನ್ಸಿಡೆಂಟ್ ಏನಾಯಿತು ಅದ್ರದ್ದು ಇವಾಗ CCTV ಸರ್ಕ್ಯುಲೇಟ್ ಆಗ್ತಾ ಇದೆ. CCTV ಫುಟೇಜ್ ಬೇರೆ, ಆ ವ್ಯಕ್ತಿ ಆ ಮಗುನ ಗೇಟಿಂದ ಆಚೆ ಕರ್ಕೊಂಡು ಹೋಗ್ತಾ ಇರೋದು. ನಾನು ನನ್ನ ಮಗಳಿಗೆ ಅದನ್ನ ತೋರಿಸಿ ಹೇಳ್ತಿದ್ದೆ, ನೀನು ಗೇಟಾಚೆ ಯಾಕೆ ಒಬ್ಬಳೇ ಇರಬೇಡ ಅಂತ ನಾನು ಹೇಳ್ತಿರೋದು ಅಂದರೆ ಈ ಕಾರಣಕ್ಕೆ. 1 ಸೆಕೆಂಡ್ ನಾವು ಒಳಗೆ ಏನೋ ಮಾಡುವ ಕರ್ಕೊಂಡು ಹೊಟ್ಟೋಗ್ತಾರೆ. ಆಮೇಲೆ ಏನಾಯ್ತಮ್ಮ ಆ ಮಗುಗೆ ಸಾಯಿಸ್ಬಿಟ್ರು. ನಾನು ಅವಳಿಗೆ ಅಷ್ಟೇ ಹೇಳೋಕ್ಕಾಗೋದು. ಅವಳಿಗೆ ನಾನು ನೀನು ಏನೇ ಹೇಳಿದ್ರು ಶಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಸೊ ಹೆದರ್ಕೊಂಡು ನಿನ್ನೆಯಿಂದ ಆ ಫುಟೇಜ್ನ ನೋಡಿ ನಾನು ಇನ್ಮೇಲೆ ಆಚೆ ಎಲ್ಲೂ ಹೋಗಲ್ಲ, ಗೇಟ್ ಆಚೆ ಎಲ್ಲೂ ಹೋಗಲ್ಲ ಅಂತ. ಬಟ್ ಅದು ಎಷ್ಟು ದಿನ ಅವ್ರ ಮೈಂಡಲ್ಲಿ ಇರುತ್ತೆ ಅಂತಲೂ ನಮಗೆ ಗೊತ್ತಿರಲ್ಲ. ಆ್ಯಸ್ ಅ ಫಾದರ್ ನಿಮ್ಮ ಮೈಂಡಲ್ಲಿ ಏನೇನೆಲ್ಲ ಓಡ್ತಿರುತ್ತೆ, ನಾಟ್ ಆ್ಯಸ್ ಭರತ್ ಬಟ್ ಆ್ಯಸ್ ಅಜಯ್ ರಾವ್.
ಟು ಬಿ ಫ್ರ್ಯಾಂಕ್, ನಾನು ಅಪಾರ್ಟ್ಮೆಂಟಲ್ಲಿ ಇರ್ತೀನಿ ಫಾರ್ ದಿಸ್ ರೀಸನ್. ಒಂದು ಗೇಟೆಡ್ ಕಮ್ಯುನಿಟಿನಲ್ಲಿ ಇರೋದು ನನ್ನ ಮಗಳಿಗೋಸ್ಕರನೇ. ಅಟ್ಲೀಸ್ಟ್ ಅಂದರೆ ಅಲ್ಲಿ ಓಡಾಡ್ಕೊಂಡಿರ್ತಾಳೆ ಅಂತ ನಾವು. ಅಂದರೆ ಇನ್ನೊಂದು ಫಿಯರು ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಆಗಿರ್ತಕ್ಕಂಥದ್ದು ಅದರಲ್ಲೂ ಪುಟಾಣಿ ಮಕ್ಕಳಿಗೆ ಫ್ಯಾಮಿಲಿನಲ್ಲೇ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳಿಂದ ಜಾಸ್ತಿ ಆಗೋದು. ಇದು ಹೊರಗಡೆದಾಗಿದ್ದು ಅಫ್ಕೋರ್ಸ್ ಭಾಳ ಬೇಜಾರಾಗೋಂಥ ಸಂಗತಿ. ಅದಕ್ಕಿಂತ ಬೇಜಾರಾಗೋಂಥ ಸಂಗತಿ ಯಾರ ಮೇಲೆ ನಂಬೋದು, ಯಾರ ಮೇಲೆ ನಂಬಿಕೆ ಇಡಬೇಕು ಇಡಬಾರ್ದು ಅನ್ನೋದೇ ಗೊತ್ತಾಗಲ್ಲ. ಪ್ರತಿಯೊಬ್ಬರೂ ಹಂಗೆ ಕಾಣಿಸ್ತಾರೆ. ಅಂದರೆ ಹೆಣ್ಮಗುವಿನ ತಂದೆ ಆಗಿರೋದ್ರಿಂದ ಯಾರೋ ಒಂದು ಮಾತಾಡಿಸ್ಬೇಕಾದ್ರೆ ಒಂದು ಚಾಕ್ಲೇಟ್ ಕೊಟ್ಟರು ತಲೆ ಸೋರಿದ್ರೂ ಅಷ್ಟು ಕಾನ್ಷಿಯಸ್ ಆಗಿ ಹಂಗೆ ನೋಡೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಬೆಳಕಿಗೆ ಬರಲ್ಲ, ಹೇಳ್ಕೊಳ್ಳಲ್ಲ. ನಾವು ಹಿಂಗಾಗತ್ತೆ ಅಂತ ಮಕ್ಕಳಿಗೆ ತೋರಿಸೋದ್ರ ಜೊತೆಯಲ್ಲಿ ಯಾವ ಕಾರಣಕ್ಕೂ ಹಿಂಜರಿಕೆಯಿಂದ ಹೆದರಿಕೆ ಇಲ್ಲದೆ ಇಂಥವ್ರು ಹಿಂಗೆ ಮಾಡಿದ್ರು ಅಂತ ಹೇಳೋವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಅವರು ಭಯಭೀತರಾಗಬೇಕು. ಅಷ್ಟು ಎಜುಕೇಷನ್ ನಾವು ಮಕ್ಕಳಿಗೆ ಕೊಡಬೇಕಾಗಿದೆ. ಆ ಡೇರಿಂಗ್ನೆಸ್, ಆಮೇಲೆ ಆ ಡೇರಿಂಗ್ನೆಸ್ ಜೊತೆಗೆ ತಂದೆ ತಾಯಂದ್ರಿಗೂ ಹೇಳಬೇಕಾಗಿದೆ. ಇದು ಅವಮಾನ ಅಲ್ಲ. ಇದು ಹೇಳ್ಕೊಂಬಿಟ್ರೆ ನಮ್ಮ ಜೀವನ ಏನಾಗ್ಬಿಡುತ್ತೆ, ಅಯ್ಯೋ ನಮ್ಮ ಕಸಿನ್ಸೇ ಇದು ಮಾಡಿದ್ದಲ್ಲ, ನನ್ನ ತಮ್ಮನೇ ಇದು ಮಾಡಿದ್ದಲ್ಲ. ಈ ವ್ಯಾಲ್ಯೂಸನ್ನು ಬಿಟ್ಟು ಕಠಿಣವಾದಂಥ ಶಿಕ್ಷೆ ಅವ್ರಿಗೆ ಕೊಡಿಸ್ಲೇಬೇಕು. ಪಾಪ ಅವ್ರು ಹೆಣ್ಮಕ್ಳಾಗಲಿ ಮಗುನೇ ಆಗಲಿ ಅವ್ರ ತಪ್ಪು ಖಂಡಿತ ಅಲ್ಲ. ಸೊಸೈಟಿ ಶುಡ್ ಆಲ್ಸೋ ಚೇಂಜ್. ಅವ್ರು ನೋಡೋವಂಥ ರೀತಿ, ಅವರೇ ತಪ್ಪು ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಇಡೀ ಫ್ಯಾಮಿಲಿ ಅಂದರೆ ಅವಮಾನ ಅನುಭವಿಸ್ತೀವಿ. ಇದು ಒಳಗಡೆ ಈ ಜಿಗುಪ್ಸೆ ಅದೊಂದು ಟ್ಯಾಬು ಥರ ನೋಡೋದಿದೆಯಲ್ಲ, ಅದನ್ನು ಬಿಡಬೇಕು. ಧೈರ್ಯ ಒಂದು ಹೆಣ್ಣು ಮಗು ಬಂದು ನಿಂತವ್ನು ನನಗೆ ಹಿಂಗೆ ಮಾಡ್ದ ಹಿಂಗೆ ಮುಟ್ಟದ ಅಂತ ಹೇಳೋವಂಥ ಎಜುಕೇಷನ್ನು ಕೊಡಬೇಕು ನಾವು. ವಿತೌಟ್ ಫಿಯರ್. ಆ್ಯಂಡ್ ಈಕ್ವಲಿ ಪೇರೆಂಟ್ಸ್ ಶುಡ್ ಹ್ಯಾಂಡಲ್ ದ್ಯಾಟ್ ವಿತೌಟ್ ಫಿಯರ್. ಅದು ಆಗಬೇಕಾಗಿದೆ. ನಮ್ಮ ಮಕ್ಕಳಿಗೆ ಅದನ್ನೇ ಹೇಳ್ಕೊಡಿ. ಯಾರೇ ಆಗಲಿ ನೀನು ಹೇಳು. ಅದು ನಾವು ಇವಾಗಲಿಂದ ನನ್ನ ಚೆರಿಗೆ ಹೇಳ್ತೀವಿ ಅದನ್ನು. ಇಫ್ ಎನಿಬಡಿ ಯಾರಾದರೂ ಒಂದು ಬ್ಯಾಡ್ ಟಚ್ ಇದ್ದರೆ, ಬಿ ಇಟ್ ಎನಿ ಒನ್, ಯು ಶುಡ್ ಟೆಲ್. ಆ್ಯಂಡ್ ಪಾಕ್ಸೋ ಕೇಸ್ ಅಂತಲೇ ಬರ್ತಾ ನಮ್ಮ ದೇಶದಲ್ಲಿ ಎಷ್ಟೇ ಲಾ ಸ್ಟ್ರಾಂಗ್ ಆಗಿದ್ರು, ಓಕೆ ಇದು ನಿಲ್ಲತ್ತೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ನಾವು ಮಾಡ್ತೀವಿ, ಏನೇ ಹೇಳಿದ್ರು ಆ ಕಪಲ್ ಆಫ್ ಇಯರ್ಸ್ ಅಂತೂ ತೊಗೊಂಡೇ ಬಿಡುತ್ತೆ. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ನಾವು ಏನು ಮಾತಾಡ್ತಾನೆ ಇರ್ತೀವಿ. ಆ ಮೂಮೆಂಟಲ್ಲಿ ಜನರಲ್ಲೂ ಆಕ್ರೋಶ ಇರುತ್ತೆ, ರೇಜ್ ಇರುತ್ತೆ, ಇಲ್ಲ ಇದಕ್ಕೆ ಹೋರಾಡಬೇಕು, ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಬಟ್ ಆಫ್ಟರ್ ಅ ಪಾಯಿಂಟ್ ಆ ರೇಜ್ ಫ್ಯಾಮಿಲಿಯವರಲ್ಲಿ ಮಾತ್ರ ಇರುತ್ತೆ, ಬೇರೆ ಯಾರಲ್ಲೂ ಅದು ಉಳ್ಕೊಂಡಿರಲ್ಲ ಅನ್ಫಾರ್ಚುನೇಟ್ಲಿ. ಆ್ಯಂಡ್ ನಿಮ್ಮ ಸಿನಿಮಾದಲ್ಲಿ ಈ ಎಲ್ಲ ಗೊಂದಲಗಳನ್ನು ತುಂಬ ಬ್ಯೂಟಿಫುಲ್ಲಾಗಿ ತೋರಿಸ್ತೀರಾ. ನೀವು ಅಡ್ವೊಕೇಟ್ ಭರತ್ ಆಗಿ ತುಂಬ ಒಳ್ಳೆ ಕೇಸ್ನ ಕೈಗೆತ್ಕೊಳ್ತೀರಾ. ಆ್ಯಂಡ್ ಸಿನಿಮಾದ ಟ್ರೈಲರ್ ನೋಡಿದಾಗ ನಾನು ಅಂದ್ಕೊಳ್ತಿದ್ದೆ, ಓಕೆ ಸ್ಟಾರ್ಟಿಂಗಲ್ಲೇ ಆಲ್ಮೋಸ್ಟ್ ಕತೆ ರಿವೀಲ್ ಆಗೋಯ್ತಲ್ಲ, ಯಾಕೆ ಈ ಸೀನ್ ಇಟ್ಟರು, ನಿವೇದಿತಾ ಶೂಟ್ ಮಾಡೋ ಸೀನ್ ಯಾಕೆ ಇಟ್ಟರು ಅಂತ ಗೊತ್ತಾಗೋಯ್ತಲ್ಲ ಅಂತ. ಬಟ್ ಸಿನಿಮಾ ನೋಡಿದಾಗ ಗೊತ್ತಾಯಿತು ದೆರ್ ಇಸ್ ಲಾಟ್ ಮೋರ್ ಟು ದಿಸ್ ಸ್ಟೋರಿ ಅಂತ. ಸಾಕಷ್ಟು ಲೇಯರ್ಸ್ ಇದೆ, ತುಂಬ ಬ್ಯೂಟಿಫುಲ್ ಆಗಿರುವಂಥ. ದಟ್ ಈಸ್ ನಾಟ್ ದಿ ಸ್ಟೋರಿ. ಟ್ರೈಲರಲ್ಲಿ ಬಂದಿರೋದು ಕಥೆ ಅಲ್ಲ ಆ್ಯಕ್ಚುಲಿ. ತುಂಬ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಆ್ಯಂಡ್ ಒಂದು ಪಾಯಿಂಟ್ ನನಗೆ ಬಹಳ ಖುಷಿ ಆಯ್ತು, ಇದು ತಿಳ್ಕೊಂಡಿದ್ದು ನಾನು. ಸೆಕ್ಷನ್ 84 ನೀವೇನು ಅದನ್ನು ಬಹಳವಾಗಿ ಹೈಲೈಟ್ ಮಾಡ್ತೀರಾ. ಭಾರತದಲ್ಲಿ 4 ಕೇಸಲ್ಲಿ ಇದು ಪ್ರೂವ್ ಆಗಿರೋದು ಅಂತ ಹೇಳಿದ್ರಿ ಇಲ್ಲಿವರೆಗೂ, ಸೆಕ್ಷನ್ 84. ಸೊ ನೀವು ಈ ಸಿನಿಮಾಗೆ ವರ್ಕ್ ಮಾಡ್ತಾ ಸಾಕಷ್ಟು ಅಡ್ವೊಕೇಟ್ಸ್ ಜೊತೆ ಇಲ್ಲ, ಅದಾದ್ಮೇಲೆ ಆಗಿರಬಹುದೇನೋ ಗೊತ್ತಿಲ್ಲ. ಬಟ್ ಆಸ್ ಅನ್ ಎಕ್ಸಾಂಪಲ್ ಇವತ್ತಿಗೂ ಲಾ ಕಾಲೇಜಸ್ಸಲ್ಲಿ ಮತ್ತು ನೆಟ್ಟಲ್ಲಿ ಈ ವಿಚಾರಗಳನ್ನು ಆಸ್ ಅನ್ ಎಕ್ಸಾಂಪಲ್ ಇಟ್ಬಿಟ್ಟು ಇದನ್ನು ಪಾಠದಲ್ಲಿ ಅಳವಡಿಸ್ಕೊಳ್ಳಲಾಗಿದೆ. ಸೊ ಪ್ರಚಾರಕ್ಕೆ ಬಂದಂಥ 5ನೇ ಕೇಸ್ ಇದು ಅಂತ ನಾವು ಪ್ರತಿಬಿಂಬಿಸಿರೋದು. ಆ್ಯಂಡ್ ಸೆಕ್ಷನ್ 84 ಬಗ್ಗೆ ನೀವೇನು ಮಾತಾಡಿದ್ರಿ, ಈ ಥರದ ಸಾಕಷ್ಟು ಸೆಕ್ಷನ್ಸ್ಗಳು, ಒಂದೊಂದು ಸೆಕ್ಷನ್ಗೂ ಒಂದೊಂದು ಆಫ್ಕೋರ್ಸ್ ಎಕ್ಸ್ಪ್ಲನೇಷನ್ ಇರುತ್ತೆ. ನೀವು ಎಷ್ಟು ರಿಸರ್ಚ್ ಮಾಡಬೇಕಾಗಿ ಬಂತು? ಅಂದರೆ ಅಡ್ವೊಕೇಟ್ಸ್ ಜೊತೆ ಮಾತಾಡೋದಿರಬಹುದು, ಜಡ್ಜ್ ಜೊತೆ ಮಾತಾಡೋದಿರಬಹುದು, ಈ ಥರ ನಾನು ಸ್ಕ್ರಿಪ್ಟ್ ಬರೆದ್ರೆ ಇದು ನಿಲ್ಲತ್ತಾ ಆ್ಯಕ್ಚುಲ್ ಕೋರ್ಟಲ್ಲಿ ಅಂತ. ನಮ್ಮ ಮಾಮ ಜಡ್ಜ್ ಆಗಿದ್ದರು. ಸೊ ನಾವು ಅವ್ರ ಹತ್ರ ಹೋದಾಗ, ಅಂದರೆ ಪವನ್ನೇ ಬರ್ಕೊಂಡು ಬಂದಿದ್ರು, ಸೆಕ್ಷನ್ 84 ಅನ್ನೋದು ಅವರೇ ಕಥೆನಲ್ಲೇ ಬರ್ಕೊಂಡು ಬಂದಿದ್ರು. ಸೊ ಅದಾದಮೇಲೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ನಾವು ನಮ್ಮ ಮಾವ ಅವ್ರಿಗೆ ಕಥೆ ಹೇಳಬೇಕಾದ್ರೆ ಈ ಸೆಕ್ಷನ್ ಅಂತ ಬಂದಾಗ ಹಿ ವಾಸ್ ವೆರಿ ಸರ್ಪ್ರೈಸ್ಡ್. ಹೆಂಗೆ ತೊಗೊಂಡ್ರಿ ನೀವು, ಇದನ್ನೆಲ್ಲ ಹೆಂಗೆ ಹುಡುಕಿದ್ರಿ ಅಂತ. ಸೊ ನಾವು ಅದಕ್ಕೆ ಆಧಾರವಾಗಿ ಏನೇನು ನಡೆದಿದೆ ಭಾರತದಲ್ಲಿ ಕೇಸಸ್ಗಳನ್ನು ನಾವು ಹೇಳಿದಾಗ ತುಂಬ ಖುಷಿ, ತುಂಬ ಎಕ್ಸೈಟ್ ಆದರು ಅವರು. ವೆರಿ ರೇರ್ಲಿ ಇದು ಗೊತ್ತಿರ್ತಕ್ಕಂಥ ವಿಚಾರಗಳು. ಅಂದರೆ ಅದು ಯಾಕೆ ರೇರ್ ಆಗಿ ಇರೋದಂದರೆ ಅದು ಬಳಕೆ ಆಗಬಾರ್ದು ಅಂತ. ನಾಳೆ ದಿನ ಯಾರೋ ಹುಚ್ಚನಂತೆ ಆ್ಯಕ್ಟ್ ಮಾಡ್ಬಿಟ್ಟು ನಾನು ಮಾಡಿಬಿಟ್ಟೆ ಅಂತ ಹೇಳ್ಕೊಂಡು ಅಂದರೆ ಅದಕ್ಕೆ ಅಂತಲೇ ಒಂದು ವಾದ ವಿವಾದಗಳು ಸ್ಟಾರ್ಟ್ ಆಗ್ಬೋದು.
ಸೊ ಇದರಿಂದ ಕಾಂಟ್ರವರ್ಸಿಗಳು ಹುಟ್ಟಬಾರ್ದು. ಇಟ್ ಶುಡ್ ನಾಟ್ ಬಿಕಮ್ ಆನ್ ಲಿಬರ್ಟಿ ಟು ಅನದರ್ ಕ್ರೈಮ್. ಸೊ ಅದಕ್ಕೆ ಏನೇನು ಪ್ರಿಕಾಷನ್ಸ್ ತೊಗೊಂಡಿದ್ದೀವಿ ಅದು ಬಹಳ ಮ್ಯಾಟರ್ ಆಗಿತ್ತು. ಫಾರ್ ದ್ಯಾಟ್ ರೀಸನ್ ನಮ್ಮ ಮಾಮ ಅದಕ್ಕೆ ಬಹಳಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟರು. ಇದಕ್ಕೆ ಯುಟಿಲೈಸ್ ಆಗಬಾರ್ದು ಅಂದರೆ ನೀವು ಹೌ ಶುಡ್ ಯು ಟೇಕ್ ದಿ ಸ್ಕ್ರಿಪ್ಟ್, ವಾಟ್ ದ ಕ್ಯಾರೆಕ್ಟರ್ ಶುಡ್ ಗೋ ಥ್ರೂ. ಸೊ ಹಂಗಾದಾಗ ಕೋರ್ಟ್ ಅದರಲ್ಲೂ ಏನೋ ಕೆಲವೊಂದು ಮಾನವೀಯತೆ ವಿಷಯಗಳನ್ನು ಪರಿಗಣಿಸ್ಬೇಕಂದ್ರೆ ಏನೇನು ಆಗಿರಬೇಕು. ಸೊ ಈ ವಿಚಾರಗಳನ್ನು ನಮ್ಮ ಸ್ಕ್ರಿಪ್ಟ್ ಡೆವಲಪ್ಮೆಂಟಿಗೆ ಅನುಕೂಲ ಆಯಿತು. ಸೊ ದ್ಯಾಟ್ ಇಟ್ ಡಸಂಟ್ ಕ್ರಿಯೇಟ್ ಎನಿ ಕಾಂಟ್ರವರ್ಸಿ. ಸೊ ಅಂದರೆ ಈ ವಿಷಯಗಳಿಗೇ 3 to 4 months ಫಾರ್ ದಿ ಲಾ ಪಾಯಿಂಟ್ಸಿಗೆ ನಾವು ಸ್ಪೆಂಡ್ ಮಾಡಿದ್ದು. ಅದಾದಮೇಲೆ ದಿ ಅನದರ್ ಬ್ಯೂಟಿಫುಲ್ ಥಿಂಗ್ ವಾಟ್ ವಿ ಡಿಡ್ ಇಸ್ ಸೆನ್ಸರ್ ಕಮಿಟಿನ ನಾವು ನಮ್ಮ ಆಫೀಸಿಗೆ ಕರೆಸಿ ಅವರಿಗೆ ಕಥೆ ನರೇಷನ್ ಮಾಡಲಾಯಿತು. ಹೇಗೆ ಚಿತ್ರೀಕರಣ ಮಾಡ್ತೀವಿ ಇದನ್ನು, ಬೌಂಡ್ ಸ್ಕ್ರಿಪ್ಟ್, ಇದನ್ನು ಹೆಂಗೆ ಪಿಕ್ಚರೈಸ್ ಮಾಡ್ತೀವಿ, ಎಷ್ಟು ಮಟ್ಟಿಗೆ ಈ ಶಾರ್ಟ್ಸ್ನ ತೋರಿಸ್ತೀವಿ. ಸೊ ಅಂದರೆ ನಾವು ಶೂಟಿಂಗ್ ಮಾಡಾದ್ಮೇಲೆ ಅವ್ರು ಸೆನ್ಸರ್ನವ್ರು ಇದು ತುಂಬ ವಿಕೃತವಾಗಿದೆ ಅಥವಾ ಇದನ್ನು ತೋರಿಸೋ ಹಾಗಿಲ್ಲ, ಆ ಥರದ್ದೆಲ್ಲ ಕಟ್ಸ್ ಬರ್ಬೋದು ನಾಳೆ ದಿನ. ಸೊ ನಾವು ಇದನ್ನು ಮಾಡ್ತಾ ಇದ್ದೀವಿ, ಇದರ ಇತಿಮಿತಿಗಳೇನು, ಇದನ್ನು ನಾವು ಮಾಡಬಹುದಾ. ಇದು ಫಸ್ಟ್ ಟೈಮ್ ಅಂತ, ಯಾಕಂದರೆ ಸೆನ್ಸರ್ ಕಮಿಟಿ ಸಿನಿಮಾ ರೆಡಿ ಆದಮೇಲೆ ಸೆನ್ಸರ್ ಕಮಿಟಿಗೆ ಹೋಗುತ್ತೆ, ಅಲ್ಲಿ ಸೆನ್ಸರ್ ಟೀಮ್ ಅವ್ರು ನೋಡ್ತಾರೆ, ಎಲ್ಲ ಕೇಳಿದ್ದೀವಿ ನಾವು. ಫಸ್ಟೇ ಪ್ರಿಕಾಷನರಿ ಮೆಷರ್, ಬಿಕಾಸ್ ಆಮೇಲೆ ಏನೋ ಬೀಪ್ ಮಾಡು ಬ್ಲರ್ ಮಾಡು ಅಂದರೆ ನೀವು ಏನು ಅಂದ್ಕೊಂಡಿರ್ತೀರ ಅದನ್ನ ಟು ದ ಫುಲ್ಲೆಸ್ಟ್ ತೋರ್ಸೋಕ್ಕಾಗಲ್ಲ ನೀವು. ಅಲ್ಲ, ಬಟ್ ದೇ ಆರ್ ರೆಡಿ, ನೋ ಬಡಿ ಹ್ಯಾಸ್ ಡನ್ ದಿಸ್. ಯಾರೂ ಬೇಡ ಅನ್ನಲ್ಲ. ಒಂದು ಕಥೆ ಕೇಳ್ತೀವಿ ಸರ್, ನಾವು ಹಿಂಗೆ ಮಾಡ್ಬೇಕು ಅಂದ್ಕೊಂಡಿದ್ವಿ, ಸೊಸೈಟಿ ಕನ್ಸರ್ನ್ ಇಟ್ಕೊಂಡು. ನಾವೇನು 3rd grade ಸಿನಿಮಾ ಹತ್ರದ ಅಥವಾ ಏನು ಸಮಾಜದ ವಿರುದ್ಧವಾಗಿ ಏನು ಮಾಡ್ತಾ ಇಲ್ಲ. ಸಮಥಿಂಗ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಸೊಸೈಟಿ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕಂತ ಇದ್ದೀವಿ. ಫಾರ್ ದಿಸ್ ಕಾಸ್ ನೀವು ಬಂದೇನು ಇದಕ್ಕೊಂದು ಸಪೋರ್ಟ್ ಮಾಡಿದರೆ ಎನಿಬಡಿ ಇಸ್ ರೆಡಿ, ಯಾರೂ ಇಲ್ಲ ಅನ್ನಲ್ಲ. ಅದು ನಮ್ಮ ಕಲ್ಪನೆಗಳು ನಾವೇನೋ ಮಾಡ್ಕೊಂಬಿಟ್ಟು ಹೋಗ್ಬಿಡ್ತೀವಿ. ಸೊ ವೆನ್ ಯು ಆರ್ ಟಚಿಂಗ್ ಎ ವೆರಿ ಒಂದು ಸೂಕ್ಷ್ಮವಾದ ವಿಚಾರಗಳನ್ನು ನೀವು ಹೇಳ್ತಾ ಇದ್ದೀರ ಅಂತಂದಾಗ ಐ ಥಿಂಕ್ ದೇ ಆರ್ ಆಲ್ ಅವೈಲಬಲ್ ವೆರಿ ಸಪೋರ್ಟಿವ್ಲಿ. ಆ್ಯಂಡ್ ಐ ಫೀಲ್ ಈ ಥರದ ಸಿನಿಮಾಗಳು ಎಲ್ಲ ಭಾಷೆಯಲ್ಲೂ ಬರಬೇಕು. ಒಂದೊಳ್ಳೆ ಸಿನಿಮಾ ಬಂದಿದೆ ಅಂದಾಗ ಎಲ್ಲ ಭಾಷೆಗೂ ಇಲ್ಲ ಇದು ರೀಮೇಕ್ ಆಗಬೇಕು ಅಥವಾ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ರೀಚ್ ಆಗತ್ತೆ. ಯಾಕಂದರೆ ಇವಾಗ ನೋಡಿ, ಕ್ರೈಮ್ನ ಪರ್ಫಾರ್ಮ್ ಮಾಡ್ತಿರೋರು ಅಂತಲೇ ತೊಗೊಂಡಾಗ ಮೋಸ್ಟ್ ಆಫ್ ದೆಮ್, ಇವಾಗ ನಾನು ಹೇಳೋದು, ಐ ವಿಲ್ ವಾಚ್ ದಿಸ್ ಫಿಲ್ಮ್ ಬಿಕಾಸ್ ಐ ಆಮ್ ಅ ಮದರ್. ಬಟ್ ಕ್ರೈಮ್ ಮಾಡೋವಂಥ ಮನಸ್ಥಿತಿ ಇರೋರಿಗೂ ಇದು ರೀಚ್ ಆದಾಗಲೇ ಅವ್ರಿಗೆ ಗೊತ್ತಾಗೋದು, ಓ ಹೀಗಿದೆ ಲಾ, ಓ ನಾನು ಈ ಕ್ರೈಮ್ ಮಾಡಿದ್ರೆ ಹೀಗಾಗತ್ತೆ ಅಂತ. ಅದರ್ವೈಸ್ ಕ್ರೈಮ್ ಮಾಡದೇ ಇರೋರನ್ನ ಮಾತ್ರ ರೀಚ್ ಆಗಿ ನಾವು ವಾವ್ ಅನ್ನೋದು ಒಂದು ಕಡೆ, ಅವ್ರಿಗೆ ರೀಚ್ ಆದಾಗ ಬದಲಾವಣೆ ಕಾಣೋದು ಮತ್ತೊಂದು ಕಡೆ. ಬದಲಾವಣೆ, ಪರಿವರ್ತನೆ ಅದು ವ್ಯಕ್ತಿತ್ವದಲ್ಲೂ ಬರಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ರಿಕಾಷನರಿ ಮೆಜರ್ಸ್ ಏನಿದೆಯಲ್ಲ ಆಗದೇ ಇರೋ ರೀತಿಯಲ್ಲಿ. ಇವಾಗ ಹುಬ್ಳಿದು ಕೇಸ್ ಏನು ಹೇಳಿದರೆ, ಪಾಪ ಮಗು CCTVನಲ್ಲಿ ಸಿಕ್ಬಿತ್ತು, ಇಂಥವ್ರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ನು ಮಾಡೋಕ್ಕೆ ಹೆದರಬೇಕು, ಆ ಥರದ್ದು ಪ್ರಿಕಾಷನ್ ಸ್ಟಾರ್ಟ್ ಆಗಬೇಕು. ಅಂದರೆ ಆ ಥರದ್ದು ಲಾ ಬರಬೇಕು. ಇಫ್ ಯು ಡೂ ದಿಸ್ ತುಂಬ ಸ್ಟ್ರಿಕ್ಟ್ ಪನಿಷ್ಮೆಂಟ್ಸ್ ಬರಬೇಕು ಅದಕ್ಕೆ. ನಾವು ಪಬ್ಲಿಕ್ ಫಿಗರ್ಸ್ ಆಗಿ ಇದನ್ನು ಹೇಳಬಹುದಾ ಹೇಳಬಾರ್ದ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇಲ್ಲಿ ಆ್ಯಸ್ ಅ ಮದರ್ ಇಂಡಿವಿಜುವಲಿ ನಾನು ನನ್ನ ಒಪಿನಿಯನ್ ಕೊಡಬೇಕಂದ್ರೆ, ನಿಮ್ಮ ಸಿನಿಮಾದ ಓಪನಿಂಗ್ ಸೀನಲ್ಲೂ ನಿವೇದಿತಾ ಶೂಟ್ ಮಾಡೋದನ್ನು ನೋಡಿದಾಗ ಐ ಫೀಲ್ ಶೂಟ್ ಮಾಡಿದ್ರೆ ಒಂದು ಸೆಕೆಂಡಿಗೆ ಸತ್ತೋಗ್ತಾನೆ ಅವನ ನೋವೇ ಅನುಭವಿಸಲ್ಲ. ಅವನು ಒದ್ದಾಡಿ ಸಾಯಬೇಕು, ಅವನ್ನ ಎಲ್ಲರೂ ಸೇರಿ ಸಾಯಿಸ್ಬೇಕು. ಅದು ತಾಯಿ ಒಳಗಿಂದ ಬರುವಂಥ ಆಕ್ರೋಶ ಅಥವಾ ತಂದೆ ಒಳಗಿಂದ ಬರುವಂಥ ಆಕ್ರೋಶ. ಬಟ್ ದೆನ್ ಫೈನಲಿ ಒಂದು ಸಿನಿಮಾ ಅಂತ ಮಾಡಿದಾಗ ನೀವು ಮೆಸೇಜ್ ಹೆಂಗೆ ಕೊಡಲೇಬೇಕು ಅಂದರೆ, ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನ್ಯಾಯಕ್ಕೆ ಒಪ್ಪಿಸಿ ನ್ಯಾಯಾಲಯ ನೋಡ್ಕೊಳ್ಳಲ್ಲ. ಅಲ್ಲ, ವೆರಿ ಟ್ರೂ. ಅಲ್ಲ, ನೀವು ಹೇಳ್ದಂಗೆ ಪರ್ಸ್ನಲಿ ನನಗೂ ಕೂಡ ನಮ್ಮ ಕಥೆ ಮಾಡುವಾಗಲಿ, ಈಗ ರಿಯಲ್ ಇನ್ಸಿಡೆಂಟ್ಸ್ ನಡೆದಾಗ ಕೇಳಿದ್ದಾಗಲಿ ನನಗೆ ಅನ್ಸೋದು ಅಂದರೆ ಪಬ್ಲಿಕ್ಕಿಗೆ ಕೊಟ್ಟು ಬಿಡಬೇಕು. ಅಂದರೆ ಒಂದೊಂದು ಪಾರ್ಟನ್ನು ಕಿತ್ತಿ ಹರಿದು ಹಾಕಬೇಕು. ಅದು ಮಾಡಿದರೂ ಸಾಲದು ಅಂತ ಅನ್ಸುತ್ತೆ ನನಗೆ. ಈ ಬೇರೆ ಏನೋ ದೊಡ್ಡ ಮಾಡ್ಬೋದು ಎಲ್ಲ, ಅಂದರೆ ಒಂದು ಮಟ್ಟಕ್ಕೆ ಓಕೆ, ಅದೇನೋ ಹಸಿವಿಗೋ ಅವಶ್ಯಕತೆಗಳಿಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಚಿಕ್ಕ ಕನ್ನಮ್ಮ ಅದು ಆ ಟೈಮಲ್ಲಿ ಅಳ್ತಾ ಇರುತ್ತೋ ನರಳ್ತಾ ಇರೋದು, ಹೌ ಕ್ಯಾನ್, ಅಂದರೆ ಹೈಟ್ಸ್ ಆಫ್ ಸ್ಯಾಡಿಸಮ್ ಅಂಥವು ನೀವು ಏನು ಹೇಳಿದ್ರು ಬುದ್ಧಿ ಬರಲ್ಲ. ಅದು ಹೊಡೆದಾಕಿದ್ರೆ ನಾಳೆ ಆ ಥರ ಸ್ಯಾಡಿಸ್ಟಿಗೆ ಬುದ್ಧಿ ಬರಲ್ಲ. ಏನು ಹೋದ್ರೆ ಒಂದ್ಸಲ ಹೋಗ್ಬಿಡ್ತೀನಲ್ಲ ಗುರು ಅನ್ನೋರು ಇದ್ದಾರೆ. ನೀನು ಹೋಗ್ಬಾರ್ದು ಗುರು, ನೀನು ನರಳಬೇಕು ನಿನ್ನ ಲೈಫ್ ಟೈಮ್. ಆ ಥರದ್ದೊಂದು ಎಕ್ಸಾಂಪಲ್ಸ್ ಸೆಟ್ ಆಗಬೇಕಂತ ಒಳಗಡೆ ಅನ್ಸುತ್ತೆ. ನೀವು ಹೇಳ್ದಂಗೆ ಅಗೇನ್ ಹೆಲ್ಪ್ಲೆಸ್ ಸಿಚುಯೇಷನ್, ದೆರ್ ಈಸ್ ಒನ್ ಲಾ ಫಾರ್ ವಿಚ್ ವಿ ಆಲ್ ಹ್ಯಾವ್ ಟು ಬೋ ಡೌನ್. ಬಟ್ ಸ್ಟಿಲ್ ಕೆಲವೊಂದು ಮೆಜರ್ಸ್ ಸ್ಟಿಲ್ ಲಾ ಕ್ಯಾನ್ ಟೇಕ್ ಅಪ್. ಕೂತ್ಕೊಂಡು ನಾನು ಕೆಲವೊಂದು ಪ್ರಸ್ತಾಪಗಳನ್ನು ಇಟ್ಟಿದ್ದೇನೆ ಸಿನಿಮಾದಲ್ಲಿ, ಅಂದರೆ ನೋಡೋರು ನೋಡಲಿ ಅದು ಮುಂದೆ. ಸೊ ಆ ಥರದ ಕ್ರಮಗಳು ಜಾರಿಗೆ ಬರಬೇಕು.
ಲಿಟ್ರಲಿ ಶಿವರ್ ನಡಗಬೇಕು, ಒಬ್ಬನ ಯೋಚನೆ ಮಾಡೋಕ್ಕೂ ಆ ಥರದ್ದು ಕ್ರಮಗಳು ಬರಬೇಕು ಈ ಥರದ್ದು ವಿಚಾರಗಳಲ್ಲಿ ಅಟ್ಲೀಸ್ಟ್. ಈ ನಿಮ್ಮನ್ನು ಮಾತಾಡ್ಸೋದಕ್ಕೂ ಮುಂಚೆ ನಾನು ಅದೇ ಚೆಕ್ ಮಾಡ್ತಿದ್ದೆ ಆನ್ಲೈನ್. ವೆನ್ ವಾಸ್ ದ ಲಾಸ್ಟ್ ಟೈಮ್ ಯಾರನ್ನೋ ನೇಣಿಗಂಬಕ್ಕೆ ಹಾಕಿದ್ದು ಅಥವಾ ಮರಣದಂಡನೆ ಕೊಟ್ಟಿದ್ದು? ವೆನ್ ವಾಸ್ ದ ಲಾಸ್ಟ್ ಟೈಮ್ ಭಾರತದಲ್ಲಿ? ಅಂದರೆ ಹಂಗೆ ನೋಡೋಕೆ ಹೋದರೆ ದ ಲಾ ಇಸ್ ಆ್ಯಕ್ಚುಲಿ ವೆರಿ ಲಿಬ್ರಲ್. ಅಂದರೆ ಅಷ್ಟು ಸುಲಭವಾಗಿ ಕೊಡಲ್ಲ ಅದನ್ನು. ಮರಣದಂಡನೆ ಅಥವಾ ನೇಣಿಗೆ ಹಾಕೋದು, ಗಲ್ಲಿ ಶಿಕ್ಷೆ ಕೊಡುವಂಥದ್ದು ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಆಯಿತು ನಾನು ಲಾಗೆ ಒಪ್ಪಿಸ್ತೀನಿ ಅಂದ್ರೂ ಒಂದಷ್ಟು ವರ್ಷಗಳು ಎಳ್ಕೊಂಡು ಹೋಗುತ್ತೆ. ಅಷ್ಟರಲ್ಲಿ ಪೇಷನ್ಸ್ ಇರಲ್ಲ ಅನ್ನೋದಕ್ಕಿಂತ ಒಳಗೆ ರಕ್ತ ಕುದಿತಾ ಇರುತ್ತೆ, ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತ. ಸೊ ಮೇ ಬಿ ಇದಕ್ಕಂತ ಸೆಪ್ರೇಟಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ಗಳನ್ನು ಸೆಟಪ್ ಮಾಡಿ, ನಾಟ್ ಜಸ್ಟ್ ದ್ಯಾಟ್, ಇಂಥ ಕೇಸಸ್ಗೆ 1 ತಿಂಗಳಲ್ಲಿ ತೀರ್ಪು ಬರಬೇಕು ಅಂತ ಹೇಳಿ. ಜಸ್ಟಿಸ್ ಫಾರ್ ದಟ್ ಎಕ್ಸ್ಪೀರಿಯನ್ಸ್. ಅವ್ನು ಬದುಕಿರೋವರೆಗೂ ಆ ತಾಯಿಗೆ ಅಥವಾ ಮಗುಗೆ ಅದು ಕ್ರೈಮ್ ಒನ್ ಪಾರ್ಟ್, ಆ ಜಸ್ಟಿಸ್ ಸಿಗೋವರೆಗೂ ಒಳಗಡೆ ಫ್ರಸ್ಟ್ರೇಷನ್ ಇರುತ್ತಲ್ಲ, ಅದಕ್ಕೂ ಜಸ್ಟಿಸ್ ಬೇಕಲ್ಲ, ಅದಕ್ಕೆ ಕೊಡ್ತಾ ಇಲ್ಲ. ಇವಾಗ ಹಿ ಈಸ್ ಅಕ್ಯೂಸ್ಡ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕ್ರೈಮ್, ನಾಟ್ ದ ಫೇಸ್ ಆಫ್ ದ ವಿಕ್ಟಿಮ್, ವಾಟ್ ಈಸ್ ಗೋಯಿಂಗ್ ಥ್ರೂ ಹಿ ಆರ್ ಶಿ. ದ ಫೇಸಿಗೆ ಏನಿದೆ ಜಸ್ಟಿಸ್, ಹೌ ವಿಲ್ ಯು ಕಂಪನ್ಸೇಟ್ ದಟ್? ಆ್ಯಂಡ್ ತುಂಬ ರೈಟ್ ಟೈಮಲ್ಲಿ ಕೂಡ ಈ ಸಿನಿಮಾ ಬಂತು. ನಮ್ಮ ಸುತ್ತಲೂ ಸಾಕಷ್ಟು ನಮ್ಮ ಮನಸ್ಸಿಗೆ ಬೇಜಾರಾಗುವಂಥ ಈ ಥರ ಘಟನೆಗಳು ನಡೀತಿದೆ. ಒಂದು ಸಿನಿಮಾ ಬೇಕಿತ್ತು, ಒಬ್ಬ ನಟ ಬೇಕಿತ್ತು ಟು ಟಾಕ್ ಅಬೌಟ್ ಇಟ್. ಇವಾಗ ಸಾಕಷ್ಟು ಸಿನಿಮಾಗಳು ನಾವು ಮನೇಲಿ ವಿ ಕನ್ಸ್ಯೂಮ್ ವರ್ಲ್ಡ್ ಸಿನಿಮಾ, ಒಳ್ಳೊಳ್ಳೆ ಸಿನಿಮಾಗಳು ಯಾವುದೇ ಇದ್ದರೂ ಭಾಷೆಯ ಆ ಭೇದ ನೋಡ್ದಿರಾ ನಾವು ವಿ ಕನ್ಸ್ಯೂಮ್. ಇರಟ್ಟ ಇರಬಹುದು ಮಲಯಾಳಮಲ್ಲಿ, ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್. ಆ್ಯಂಡ್ ರೀಸೆಂಟಾಗಿ ಆಫೀಸರ್ ಆನ್ ಡ್ಯೂಟಿ ಅಂತ ಒಂದು ರಿಲೀಸ್ ಆಯಿತು. ಹೈವೇ, ಮರ್ದಾನಿ 2, ಆಮ್ ಐ ನೆಕ್ಸ್ಟ್, ಸಿರ್ಫೇಕ್ ಬಂದ ಇರಬಹುದು, ದ ಕೋರ್ಟ್. ಆ್ಯಂಡ್ ತಮಿಳಲ್ಲಿ ರೀಸೆಂಟಾಗಿ ಸಿದ್ಧಾರ್ಥ ಅವ್ರದ್ದು ಚಿತ್ತ ಅಂತ ಒಂದು ಸಿನಿಮಾ ಬಂತು. ಈ ಥರ ಅಂದರೆ ಇದು ಇಟ್ಸ್ ನಾಟ್ ಜಸ್ಟ್ ಒಂದು ಚೈಲ್ಡ್ ರೇಪ್ ಮರ್ಡರ್ ಮಾತ್ರ ಅಲ್ಲದೆ ಯಾವುದೇ ರೀತಿಯ ಹರಾಸ್ಮೆಂಟ್, ಮೆಂಟಲ್ ಫಿಸಿಕಲ್ ಹರಾಸ್ಮೆಂಟ್ ಹೊರಗೆ ನಡೆದಾಗ ಇದಕ್ಕೆ ಫಾಸ್ಟ್ ಪೇಸಲ್ಲಿ ಜಸ್ಟಿಸ್ ಸಿಕ್ಕಾಗ ನೀವು ಹೇಳಿದಾಗ ಅವಾಗ ಭಯ ಬರುತ್ತೆ ಎಲ್ಲರಿಗೂ. ಓಕೆ, ನಾನು ಆರಾಮಾಗಿರೋಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಅಂತ. ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಕೋರ್ಟ್ ಓನ್ಲಿ ಫಾರ್ ದೀಸ್ ಕೇಸಸ್. ಅದಕ್ಕೆ ಅಂತ ಸಪ್ರೇಟ್ ಸಿಬ್ಬಂದಿ ವರ್ಗ, ಟ್ರೈನ್ಡ್ ಅಧಿಕಾರಿಗಳು. ಆಮೇಲೆ AI ಬಳಕೆ ಮಾಡ್ಬೋದು. ಅಂದರೆ ಲಾ ಪಾಯಿಂಟ್ಸ್ನ ರೀಡ್ ಮಾಡೋದಕ್ಕೆ. ಇವಾಗ ಒಂದು ಕೇಸ್ ಫೈಲ್ ಆದರೆ 100 ಪುಟಗಳು, 1000 ಪದಗಳು ಬರೆದು ಅದನ್ನು ಕೇಸನ್ನು ಬರಿತಾ ಹೋಗುತ್ತೆ. ಸೊ ನೀವು ಆ ಥರ ಇವಾಗ BNS ಅದನ್ನು ಅಳವಡಿಸಲಾಗಿದೆ. ಸೊ this clauses can be applied to AI which will read it faster, which will read the judgment faster. Based upon that again manually ಒಬ್ಬ ಜಡ್ಜ್ ಓದಲಿ, but let this technologies be applied to this. ಅದು ಆಗಬೇಕಾದ್ರೆ ಟೆಕ್ನಾಲಜಿ ಹ್ಯಾಸ್ ಟು ಬಿ ಅಪ್ಲೈಡ್ ಹಿಯರ್. ಇದಕ್ಕೆ ಅಂತಲೇ ಸಪ್ರೇಟ್ ಕೋರ್ಟ್ ಮಾಡಿ, ಅದಕ್ಕೆ ಅಂತಲೇ ಅವತ್ತೇ ತೀರ್ಮಾನ ಬರಬೇಕು ಅದಕ್ಕೆ. ತುಂಬ ಬ್ಯೂಟಿಫುಲಿ ಪ್ರೆಸೆಂಟ್ ಮಾಡಿದ್ದೀರಾ. ರವಿ ಸರ್ ಸ್ಟೇಜ್ ಮೇಲೆ ಹೇಳ್ತಿದ್ರು ನೀವು ಹಾಫ್ ಡಿರೆಕ್ಟರ್ ಕೂಡ ಅಂತ, ಪ್ರೊಡ್ಯೂಸರ್, ಆಕ್ಟರ್ ಆ್ಯಂಡ್ ಹಾಫ್ ಡಿರೆಕ್ಟರ್ ಕೂಡ ಅಂತ. ಇಂಥ ಸಿನಿಮಾಗಳನ್ನ ಪ್ರೆಸೆಂಟ್ ಮಾಡೋದು ತುಂಬ ಆ್ಯಕ್ಚುಲಿ ಟಫ್ ಟು ಕನ್ವಿನ್ಸ್ ಆಲ್ಸೋ. ನೀವು ಮಾಡೋ ಪ್ರತಿಯೊಂದೊಂದು ಅದನ್ನೂ ನೀವು ಯುಲ್ ಹ್ಯಾವ್ ಟು ಕನ್ವಿನ್ಸ್ ದ ಆಡಿಯನ್ಸ್, ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಈ ರೀಸನ್ಗೆ ಮಾಡ್ತಾ ಇದ್ದೀನಿ, ಇದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ. ನನಗೆ ಐ ಆಲ್ವೇಸ್ ಫೀಲ್ ಒಂದು ಸುಮಾರಾಗಿರೋ ಸ್ಟೋರಿ ಲೈನು ಸಖತ್ತಾಗಿ ತೋರಿಸ್ಬೋದು, ಒಂದು ಸಖತ್ತಾಗಿರೋ ಸ್ಟೋರಿ ಲೈನು ತುಂಬ ಸುಮಾರಾಗಿ ತೋರಿಸ್ಬಿಡಬಹುದು ಅಂತ. ಬಟ್ ನನಗೆ ಯುದ್ಧಕಾಂಡ 2 ನೋಡಿದಾಗ ಅನಿಸಿದ್ದು ಒಂದು ಸಖತ್ತಾಗಿರೋ ಸ್ಟೋರಿ ಲೈನ್ನ ಅತ್ಯದ್ಭುತವಾಗಿ ತೋರಿಸಿದ್ದೀರಾ. ಆ್ಯಂಡ್ ಸುಮ್ಮನೆ ಕೂತು ಹೇಳ್ಬಿಡ್ತೀವಲ್ವ ನಾವು, ಒಳ್ಳೆ ಸಿನಿಮಾ ತೆಗಿರಿ ಅಂತ, ಆ್ಯಸ್ ಆಡಿಯನ್ಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕೋದಿರ್ಬೋದು, ಒಳ್ಳೆ ಸಿನಿಮಾ ತೆಗಿರಿ ನೋಡ್ತೀವಿ ಅಂತ. ತೆಗೆದಾಗ ನೋಡ್ಲೂ ಬೇಕಲ್ವಾ ವೆನ್ ಯು ಟಾಕಿಂಗ್ ಅಬೌಟ್ ಇಟ್. ಕರೆಕ್ಟ್ ನೋಡಬೇಕು. ನಾಟ್ ಜಸ್ಟ್ ಬಿಕಾಸ್ ಇವಾಗ ಸಾಕಷ್ಟು ಇಂಟರ್ವ್ಯೂಸಲ್ಲಿ ನೋಡಿರ್ತೀರಾ ಇಷ್ಟು ಖರ್ಚಾಗಿದೆ. ಇವಾಗ ನೀವು ಹೇಳಿದ್ರಿ ರಿಲೀಸ್ಗೆ ಮುಂಚೆನೇ 9 ಕೋಟಿವರೆಗೂ ಖರ್ಚಾಗಿತ್ತು. ಆ್ಯಂಡ್ ಸಾಕಷ್ಟು ನೀವೇನು ಮಾತಾಡಿದ್ದೀರಾ ಪ್ರಿವಿಯಸ್ ಇಂಟರ್ವ್ಯೂಸಲ್ಲೂ, ಆ ಎಲ್ಲ ಕಾರಣಗಳಿಗೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಐ ಫೀಲ್ ಇಟ್ಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮೆಲ್ಲರದ್ದು. ಇದನ್ನು ನೋಡಿದಾಗ ಅಪ್ಪ ಅಮ್ಮಂದ್ರಿಗೆ ಒಂದಷ್ಟು ಮೆಸೇಜ್ ಇದೆ, ಮಕ್ಕಳಿಗೊಂದಷ್ಟು ಮೆಸೇಜ್ ಇದೆ, ತಪ್ಪು ಮಾಡೋರಿಗೆ ಮೆಸೇಜ್ ಇದೆ, ತಪ್ಪು ಮಾಡಬೇಕು ಅನ್ನೋ ಯೋಚನೆ ಯಾರ ಮೈಂಡಲ್ಲಿ ಬರ್ತಿದೆ ಅವ್ರಿಗೊಂದು ಮೆಸೇಜ್ ಇದೆ. ಆ್ಯಂಡ್ ನಿಮ್ಮ ವಾದ ವಿವಾದಗಳನ್ನ ನೋಡಿದಾಗ ಎಸ್ಪೆಷಲಿ ಲಾಸ್ಟ್ 10 minutes, ವಾಟ್ ಅ ಪರ್ಫಾರ್ಮರ್ ಯು ಆರ್. ಐ ಥಿಂಕ್ ಸಾಕಷ್ಟು ಜನರಿಗೆ ಈ ಪ್ರೊಫೆಷನ್ ತಗೋಬೇಕು ಅಂತಲೂ ಅನ್ಸುತ್ತೆ, ಇಸ್ ವಾಟ್ ಐ ಫೀಲ್. ಲಾಯರ್ ಪ್ರೊಫೆಷನ್, ಎಸ್ 100%. ಎಷ್ಟು ಜನರಿಗೆ ನ್ಯಾಯ ಕೊಡಿಸಬಹುದು ಅವಾಗ ನಾವು? ಹೌದು. ಆ ಮನೋಭಾವನೆ ಇಟ್ಕೊಂಡು ಲಾಯರ್ಸ್ ಬರಬೇಕು. ಪ್ರಕಾಶ್ ಬೆಲ್ವಾಡಿ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಅಜಯ್ ಅವ್ರು ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ಒಬ್ಬ ಹ್ಯೂಮನ್ ಆಗಿ ನನ್ನ ಕಣ್ಣೀರು ಬರ್ತಾ ಇತ್ತು, ಬಟ್ ಒಬ್ಬ ಕ್ಯಾರೆಕ್ಟರ್ ಆಗಿ ಅಳಬಾರ್ದಾಗಿತ್ತು. ಹಿ ವಾಸ್ ಕಂಟ್ರೋಲಿಂಗ್ ಹಿಸ್ ಎಮೋಷನ್ ಫಾರ್ ಹಿಸ್ ಕ್ಯಾರೆಕ್ಟರ್.
ಸೊ ಈ ಸಿನಿಮಾ ನೋಡಿ ಆ ಥರದ ಅಪೋನೆಂಟ್ ಲಾಯರ್ಸ್ ಅಂದರೆ ಈ ಸಿನಿಮಾದಲ್ಲಿ ಹೆಂಗೆ ಅವರು ಸೋಲ್ತಾರೋ ಅದು ಮೊರಾಲಿಟಿ ಇಟ್ಟಿದ್ದು ಅದಕ್ಕೆ. ಅಂದರೆ ಆ ಥರದ ಲಾಯರ್ಸ್ ಹುಟ್ಟಬಾರ್ದು. ಓನ್ಲಿ ಭರತ್ ಕೈಂಡ್ ಆಫ್ ಲಾಯರ್ಸ್ ಆರ್ ಎಲಿಜಿಬಲ್ ಟು ಸ್ಟ್ಯಾಂಡ್ ಇನ್ ದಿ ಕೋರ್ಟ್. ದೆನ್ ಇಟ್ ವಿಲ್ ಮೂವ್ ಮಚ್ ಫಾಸ್ಟರ್. ನ್ಯಾಯ ಸಿಗೋದು ನಿಮಗೆ ಅಪೋನೆಂಟ್ ಲಾಯರ್ ಇದ್ದಾಗಲೇ ತಾನೇ ತಡ ಆಗ್ತಾ ಇರೋದು. ಅಪೋನೆಂಟ್ ಲಾಯರು ಭರತ್ ಆಗ್ಬಿಟ್ರೆ ಅಂಡ್ ಮೋಡಾನು ಮಳೆ ಸುರಿಸ್ತಾ ಇದೆಯಾ, ಕಣ್ಣೀರು ಸುರಿಸ್ತಾ ಇದೆ ಮಳೆ ರೂಪದಲ್ಲಿ ಇವಾಗ ನಮ್ಮ ಮಾತನ್ನ ಕೇಳ್ತಾ. ಒಂದು ಅದ್ಭುತವಾದ ಸಿನಿಮಾನ ಕೈಗೆತ್ಕೊಂಡಿದ್ದೀರಾ. ನೀವು ಒಬ್ಬ ತಂದೆಯಾಗಿ ನಿಮ್ಮ ಡ್ಯೂಟಿನ ಪರ್ಫಾರ್ಮ್ ಮಾಡಿದ್ದೀರಾ ಇಸ್ ಆಲ್ಸೋ ವಾಟ್ ಐ ಫೀಲ್. ಅಂದರೆ ನಾನೊಬ್ಬ ಹೆಣ್ಮಗುವಿನ ತಂದೆಯಾಗಿ ಐ ಕ್ಯಾನ್ ರಿಲೇಟ್ ಮೋರ್, ಇನ್ನೂ ಹೆಚ್ಚು ನನಗೆ ಅರ್ಥ ಆಗುತ್ತೆ. ಸೊ ಒಂದು ತುಂಬ ಸೆನ್ಸಿಬಲ್ ಆಗಿ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾನು ಈ ಕಥೆನ ಮಾಡಿದ್ದೀನಿ ನೋಡಿ ಅಂತ. ಸೊ ನಮ್ಮ ಕಟ್ಟ ಕಡೆಯ ಕಾಂಡ ಇಸ್ ಉತ್ತರಕಾಂಡ. ಉತ್ತರಕಾಂಡದ ಬಗ್ಗೆ ಎಷ್ಟಿದೆ ಮಾತಾಡೋದಕ್ಕೆ, ಯಾಕಂದ್ರೆ ಇದು ಹ್ಯಾಪಿ ಡೇಸ್. ಭರತ್ಗೆ ಫೈನಲಿ ಸಕ್ಸಸ್ ಸಿಗತ್ತೆ. ರೈಟ್. ಉತ್ತರಕಾಂಡದಲ್ಲಿ ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕ ಆಗತ್ತೆ, ಲವಾಕುಶನ ಜನನ ಆಗತ್ತೆ, ಅಶ್ವಮೇಧ ಯಜ್ಞ ಆಗತ್ತೆ. ರಾಮ ಸ್ವರ್ಗವಾಸಿ ಆಗೋವರೆಗೂ ಅಂದ್ರೆ ಕಂಪ್ಲೀಟ್ ಕಥೆ ಇನ್ನು ರಾಮಾಯಣದ್ದು ಮುಗಿಯತ್ತೆ ವಿತ್ ಉತ್ತರಕಾಂಡ. ಇವಾಗ ಅಜಯ್ ರಾವ್ ಅವರೇ, ಐ ಥಿಂಕ್ ಉತ್ತರಕಾಂಡದಲ್ಲಿ ಇವಾಗ ಹೇಗೆ ರಾಮ ಕೊನೆಗೂ ಅವನಿಗೆ ಪಟ್ಟಾಭಿಷೇಕ ಆಗತ್ತೋ, ಕೊನೆಗೂ ಜನ ಕೈ ಬಿಟ್ಟಿಲ್ಲ, ಕೈ ಹಿಡಿದಿದ್ದಾರೆ. ಒಂದೊಳ್ಳೆ ಸಿನಿಮಾ ಬಂದು ನೋಡ್ತಾ ಇದ್ದಾರೆ ಥಿಯೇಟರ್ ಅಲ್ಲಿ. ಸಾಕಷ್ಟು ಕಡೆಗಳಲ್ಲಿ ಹೌಸ್ಫುಲ್ ಆಗ್ತಾ ಇದೆ. ಅಂಡ್ ನೀವು ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇಲ್ಲ. ನಾಟ್ ಜಸ್ಟ್ ಫಾರ್ ಸಿನಿಮಾ. ನೀವೇನ್ ಮಾಡ್ತಿದ್ದೀರಾ, ಪ್ರೆಸಿಡೆಂಟ್ಗೆ ಒಂದು ಲೆಟರ್ನ ಬರೆದು ಒಂದು ಆಂದೋಲನ ಶುರು ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಅಂದರೆ ಒಂದು ಅಭಿಯಾನ ನಡೆಸ್ತಾ ಇದ್ದೀನಿ ಬೈ QR ಕೋಡ್. ಅಂದರೆ ಎಲ್ಲರೂ ಸಿನಿಮಾ ನೋಡಾದ್ಮೇಲೆ ದೇ ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ದಿಸ್ ಕ್ಯಾಂಪೇನ್. ಅಂದರೆ ಈ ಸಿನಿಮಾ ಅಲ್ಲಿವರೆಗೂ ತಲುಪಿ ಅವರಿಂದನೂ ಒಂದಷ್ಟು ನ್ಯಾಯಾಂಗ ವ್ಯವಸ್ಥೆನಲ್ಲಿ ಬದಲಾವಣೆ ಆಗಲಿ ಅನ್ನೋಗೋಸ್ಕರ. ಸೊ ಈ ನಿರಂತರವಾಗಿ ಹೋರಾಟ ಅಂದರೆ ಯುದ್ಧ ಮುಗ್ದಿದೆ ಅಂತ ಅಂದ್ಕೊಳ್ಳಂಗಿಲ್ಲ ನಾವು ಕೂಡ. ಅಂದರೆ ಇಲ್ಲಿಂದ ನಾನು ಪ್ರಸ್ತಾಪ ಮಾಡಿದ್ದೀನಿ, ಆ್ಯಸ್ ಅ ಫಿಲ್ಮ್ ಮೇಕರ್ ನನ್ನ ಯುದ್ಧ ಮುಗ್ದಿರ್ಬೋದು, ಬಟ್ ಆ್ಯಸ್ ಎ ಹ್ಯೂಮನ್ ಈ ಸಿನಿಮಾ ಮುಖಾಂತರ ಜನರಿಗೆ ಏನು ಕೊಟ್ಟಿದ್ದೀನಿ, ಇಲ್ಲಿಂದ ಪ್ರಾರಂಭ ಆಗಬೇಕು. ನಾವು ದಿ ವಾರ್ ಉತ್ತರಕಾಂಡ ಆ್ಯಕ್ಚುಲಿ ಇನ್ನೊಂದು ಯುದ್ಧಕಾಂಡ ಆಗಿ ಪ್ರಾರಂಭ ಆಗಬೇಕು ಇಲ್ಲಿಂದ. ಆ್ಯಂಡ್ ನಿಮ್ಮ ಫಸ್ಟ್ ನೀವು ಪ್ರೊಡಕ್ಷನ್ ಮಾಡಿದಂಥ ಸಿನಿಮಾ ಕೃಷ್ಣಲೀಲಾ ಏಷ್ಯಾದ ಬಿಗ್ಗೆಸ್ಟ್ ಥಿಯೇಟರ್ ಕಪಾಲಿನಲ್ಲಿ 100 days ಕಂಪ್ಲೀಟ್ ಮಾಡಿದಂಥ ಐ ಥಿಂಕ್ ದ ಲಾಸ್ಟ್ ಕನ್ನಡ ಸಿನಿಮಾ, ರೈಟ್? ಆ್ಯಂಡ್ ಈಗ ಯುದ್ಧಕಾಂಡ 2 ಸಾಕಷ್ಟು ಕಡೆಗಳಲ್ಲಿ ಹೌಸ್ಫುಲ್ ಅಂತ ಓಡ್ತಾ ಇದೆ. ಇದು ಕೂಡ ಸಾಕಷ್ಟು ರೆಕಾರ್ಡ್ಸ್ನ ಸೆಟ್ ಮಾಡಲಿ, ಸಾಕಷ್ಟು ದಾಖಲೆಗಳನ್ನು ಮುರಿಲಿ. ಬಟ್ ನಿಮ್ಮನ್ನು ಕಳಿಸ್ಕೊಡೋದಕ್ಕಿಂತ ಮುಂಚೆ ಹೇಗೆ ನೀವು ಕೋರ್ಟ್ ಸೀನ್ಸ್ಗಳಲ್ಲಿ ಭಗವದ್ಗೀತೆಯ ಉಲ್ಲೇಖವನ್ನು ತರ್ತಾ ಇರ್ತಿರೋ ಟೈಮ್ ಅಂಡ್ ಅಗೇನ್, ಬ್ಯೂಟಿಫುಲ್ ಆಗಿರುವಂಥ ಕೋಟ್ಸ್ಗಳು. ಇವಾಗ ನಾನು ನಿಮ್ಮ ಕೈಗೆ ಭಗವದ್ಗೀತೆನ ಹ್ಯಾಂಡ್ ಓವರ್ ಮಾಡ್ತೀನಿ. ರ್ಯಾಂಡಮ್ ಆಗಿ ಒಂದು ಪೇಜ್ ತೆಗಿರಿ, ರ್ಯಾಂಡಮ್ ಆಗಿ ಒಂದು ಶ್ಲೋಕ ಮತ್ತು ಅದ್ರ ಭಾವಾರ್ಥ ನಮಗೋಸ್ಕರ ಓದ್ಬಿಡಿ, ಸರಿನಾ? ಸೊ ನಾನು ಇದೇ ಶ್ಲೋಕ ಅದೇ ಶ್ಲೋಕ ಹೇಳಲ್ಲ, ನಿಮ್ಮ ಚಾಯ್ಸ್. ಓಕೆ, ಇದಾ ಓಕೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ. ಅರ್ಥ ನೀವು ಓದ್ಬಿಡಿ, ಇಲ್ಲಿದೆ. ಅಂತರ್ಯಾಮಿ ಪರಮಾತ್ಮನಾದ ನನ್ನಲ್ಲಿ ತೊಡಗಿರುವ ಚಿತ್ತದಿಂದ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ಆಸೆ, ಮಮತೆ ಮತ್ತು ಸಂತಾಪರಹಿತನಾಗಿ ನೀನು ಯುದ್ಧ ಮಾಡು. ಭರತ್ಗೆ ಹೇಳ್ದಾಗಿದೆ ಅಲ್ವಾ ಇದು? ಆ್ಯಂಡ್ ನಿಮ್ಮ ಯುದ್ಧ, ನಿಮ್ಮ ಹೋರಾಟ ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಸ್ಕ್ರಿಪ್ಟ್ಸ್ ಕೊಡಬೇಕು ಅಂತ ಇದು ಹೀಗೆ ಮುಂದುವರಿಲಿ. ನೀವೇನು ಹೇಳಿದ್ರಿ, ನಾನು 100 ಕೋಟಿ ಮಾಡಿದ್ರೆ ಈ ಸಿನಿಮಾದಿಂದ ನಾನು ಇದು ಯಾವುದು ತೊಗೊಂಡು ಮನೆಗೆ ಹೋಗಲ್ಲ, ಅದ್ರ ಬದಲಾಗಿ 10 ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಮಾಡ್ತೀನಿ 10 ಕೋಟಿ ಹಾಕಿ ಅಂತ. ಸಚ್ ಅ ಬ್ಯೂಟಿಫುಲ್ ಥಾಟ್. ಪರ್ಫಾರ್ಮ್ ಅಷ್ಟೇ ಮಾಡಬೇಕು, ಹೀರೋ ಆಗಿ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಅಂತ ನೀವೇನು ಹೇಳಿದ್ರಿ. ಯು ಸ್ಟುಡ್ ಬೈ ಯೋರ್ ವರ್ಡ್ಸ್. ಯಾಕಂದರೆ ಐಡಿಯಾಲಜೀಸ್ ಇಟ್ಕೊಂಡು ಒಂದೊಳ್ಳೆ ಸಿನಿಮಾ ಕೊಡಬೇಕು ಅಂತ ಬಂದಿರೋ ನಿಮ್ಮಂಥವ್ರಿಗೆ ನಮ್ಮ ಪ್ರೋತ್ಸಾಹ ಯಾವತ್ತೂ ಇದ್ದೇ ಇರುತ್ತೆ. ಆಲ್ ದ ವೆರಿ ಬೆಸ್ಟ್ ಅಜಯ್ ಅವರೇ. ಥ್ಯಾಂಕ್ ಯು ಸೌಜನ್ಯ ಅವರೇ. ಆ್ಯಂಡ್ ದಿಸ್ ಇಂಟರ್ವ್ಯೂ ಅಂತ ಹೇಳ್ಬೋದು, ಕನ್ವರ್ಸೇಷನ್ ಅಂತ ಹೇಳ್ಬೋದು, ಇಟ್ ವಾಸ್ ವೆರಿ ಫ್ರೂಟ್ಫುಲ್. ತುಂಬ ಅರ್ಥಪೂರ್ಣವಾಗಿ ಆ್ಯಂಡ್ ಬಹಳಷ್ಟು ಹೊಸ ಪ್ರಶ್ನೆಗಳೊಂದಿಗೆ ನೀವು ಯುದ್ಧಕಾಂಡವರೆಗೂ ಎಲ್ಲ ಕಾಂಡಗಳನ್ನು ತೊಗೊಂಡು ಬಂದಿರತಕ್ಕಂಥ ರೀತಿ ನಿಜವಾಗ್ಲೂ ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಫೀಲ್ ಪ್ರೌಡ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಯು ಫಾರ್ ದಿಸ್ ಕನ್ವರ್ಸೇಷನ್. ಥ್ಯಾಂಕ್ ಯು ಸೌಜನ್ಯ. ಥ್ಯಾಂಕ್ ಯು ಸೊ ಮಚ್.